KR ಆಸ್ಪತ್ರೆಯ ಡಾಕ್ಟರ್ ರಾಜೇಶ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಒಟ್ಟಾರೆ ಚಾಮರಾಜನಗರದ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಜನ ಬಂದಿದ್ದಾರೆ? ಈಗ ನಮಗೆ ಲೆಕ್ಕ ಸಿಕ್ಕಿರೋ ಪ್ರಕಾರ ಒಂದು 25 ಜನ ಬಂದಿದ್ದಾರೆ. ಅದರಲ್ಲಿ ಒಂದು 10 ಜನಕ್ಕೆ ನಾವು ನಮ್ಮ ಆಸ್ಪತ್ರೆಯಲ್ಲೇ ವೆಂಟಿಲೇಟರ್ನ ಕೂಡ ಹಾಕ್ಕೊಂಡು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. 9 ನಮ್ಮ ಆಸ್ಪತ್ರೆಯಲ್ಲಿ ಇದ್ದಂಥ ವೆಂಟಿಲೇಟರ್ಗಳು ಮತ್ತು ಇನ್ನೂ ಒಂದು ವೆಂಟಿಲೇಟ್ರು ಜಯದೇವ ಆಸ್ಪತ್ರೆಯಿಂದ ತರಿಸ್ಕೊಂಡು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೂ ವೆಂಟಿಲೇಟರ್ಗಳು ಬೇಕಾಗುತ್ತೆ ಅನ್ನೋದಿದ್ದರೆ ಆಗ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಈಗಾಗಲೇ ಮೈಸೂರಿನಲ್ಲಿರುವ ಎಲ್ಲ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳ ಜೊತೆ ಮಾತಾಡಿದ್ದಾರೆ. ಅವರಿಗೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತರು ಅವ್ರ ಜೊತೆ ಮಾತಾಡಿ, ನೀವು ಯಾವುದೇ ಒಬ್ಬ ವ್ಯಕ್ತಿ ವೆಂಟಿಲೇಟರ್ ಇಲ್ಲದೆ ಸಾವನ್ನಪ್ಪದ ಅಂತ ಆಗೋದು ಬೇಡ, ಪ್ರೈವೇಟ್ ಆಸ್ಪತ್ರೆಯಲ್ಲಾದರೂ ಕೂಡ ಪರವಾಗಿಲ್ಲ, ಅವರ ವೆಂಟಿಲೇಟರ್ಗಳಿಗೆ ನೀವು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಬಂದಿರುವಂಥದ್ರಲ್ಲಿ ಎಷ್ಟು ಜನ ಕ್ರಿಟಿಕಲ್ ಇದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ? ಈಗ ನಮ್ಮಲ್ಲಿ 10 ಜನಕ್ಕೆ ನಾವು ವೆಂಟಿಲೇಟರ್ ಹಾಕಿದ್ದೀವಿ ಈಗಾಗಲೇ. ಅದರಲ್ಲಿ ಒಂದು ಪೇಷಂಟ್ ನಮಗೆ ಬರ್ತಿದ್ದಂಗೆ ಬಂದು ಒಂದು ಸ್ವಲ್ಪ ನಾವು ರಿಸಕ್ಸಿಟೇಟ್ ಮಾಡೋಕ್ಕಾಗ್ದೇ ಸಾವನ್ನು ಅಪ್ಪಿದ್ದಾರೆ. ಆದ್ದರಿಂದ ಆ ವ್ಯಕ್ತಿಯ ಹೆಸರು ನಮ್ಗೆ ಇನ್ನೂ ಗೊತ್ತಾಗಿಲ್ಲ, ಯಾಕೆಂದರೆ ಆ ವ್ಯಕ್ತಿಯ ಜೊತೆ ಯಾರೂ ಅಟೆಂಡರ್ಸ್ ಬಂದಿಲ್ಲ. ಗೊತ್ತಾದ ನಂತರ ಆ ವ್ಯಕ್ತಿ ಹೆಸರನ್ನ ನಾವು ತಿಳಿಸ್ತೀವಿ. ಈಗ ನಿಮ್ಮ ಪ್ರಕಾರವಾಗಿ ಮೇಲ್ನೋಟಕ್ಕೆ ಏನು ಕಾರಣ ಇರ್ಬೋದು ಅಂತೀರಿ ಈ ಸ್ಥಿತಿಗೆ? ಅಲ್ಲಿ ಯಾರು ಅಲ್ಲಿ ಇದ್ದರೂ ವ್ಯಕ್ತಿಗಳು, ಆ ವ್ಯಕ್ತಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಏನೋ ಒಂದು ಗುದ್ದಲಿ ದೇವಸ್ಥಾನದ ಒಂದು ಗುದ್ದಲಿ ಪೂಜೆ ನಡೀತಾ ಇತ್ತು, ಅಲ್ಲಿ ಪ್ರಸಾದವನ್ನು ಕೊಟ್ಟರು. ಆ ಪ್ರಸಾದವನ್ನು ತಿಂದ ನಂತರ ಈ ರೀತಿ ಆಯಿತು ಅಂತ ಹೇಳಿದ್ದಾರೆ. ಪಂಚಾಮೃತವನ್ನು ಕೊಟ್ಟರು, ಆ ಪಂಚಾಮೃತ ತಿಂದ ನಂತರ ಎಲ್ರಿಗೂ ಈ ರೀತಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಈಗ ಬಂದಿರೋ ಪೇಷಂಟ್ಗಳನ್ನು ನಾವು ನೋಡಿದಾಗ ಒಂದು ಪೇಷಂಟ್ನ ಒಂದು ಸಿಂಪ್ಟಮ್ಸ್ ಅಂತ ಕರಿತೀವಿ ನಾವು, ಆ ರೋಗ ಲಕ್ಷಣಗಳು, ಅದನ್ನು ನೋಡಿದಾಗ ಯಾವುದೋ ಒಂದು OP ಪಾಯ್ಸನಿಂಗ್ ಅನ್ನೋ ಒಂದು ಕರೆಯುವಂಥ ಒಂದು ಕೀಟನಾಶಕ ಏನಾದರೂ ಆಹಾರದಲ್ಲಿ ಬೆರ್ತಿರೋದು ಒಂದು ಸಂಶಯ ನಮಗೆ ಕಾಣ್ತಾ ಇದೆ. ಪಾಯ್ಸನ್ ಮತ್ಲಬ್ ಮೀನ್ಸ್ ಕೀಟನಾಶಕ, ಅದು ಅಂದರೆ ಕೀಟಗಳಿಗೆ ಹೊಡೆಯುವಂಥದ್ದು. ನೀವು ಜಮೀನಲ್ಲಿ ಇದಕ್ಕೆ ಅದನ್ನು ಜಮೀನಿಗೆ ಸಿಂಪಡಣೆ ಮಾಡ್ತಾರೆ, ಅದು ಮಿಕ್ಸ್ ಆಗಿರುವಂಥ ಸೂಚನೆ ಕಂಡು ಬರ್ತಾ ಇದೆ. ಆದರೆ ಅದೇ ಮಿಕ್ಸ್ ಆಗಿದೆ ಅನ್ನೋದನ್ನು ಈಗ ನಾವು ಕರೆಕ್ಟಾಗಿ ಹೇಳಲಿಕ್ಕಾಗಲ್ಲ. ಅದನ್ನು ಫಾರೆನ್ಸಿಕ್ ಮೆಡಿಸಿನ್ಗೆ ನಾವು ವಾಂತಿಯ ಒಂದು ಇದನ್ನು ಕಳಿಸ್ಕೊಟ್ಟು ಅವರು ಅದನ್ನು ನೋಡಿದ ಮೇಲೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಂತ ಇರುತ್ತೆ, ನಮ್ಮ ಜಲಪುರಿನಲ್ಲಿದೆ, ಅಲ್ಲಿ ಹೋಗಿ ಪರೀಕ್ಷಿಸಿದ ಮೇಲೆ ಅದು ಗೊತ್ತಾಗುತ್ತೆ. ಈಗ ನಮಗೆ ಸಿಂಪ್ಟಮ್ಸ್ ಆ ರೀತಿ ಕಾಣ್ತಾ ಇರೋದ್ರಿಂದ ಇದಾಗಿರ್ಬೋದು ಅಂತ ನಮ್ಮ ಊಹೆ. ಅಲ್ಲ, ಬಂದಿರೋರು ಎಲ್ಲರೂ ಕೂಡ ಬದುಕಬೇಕು ಅನ್ನುವಂಥದ್ದೇ ಎಲ್ಲರೂ ಪ್ರಾರ್ಥನೆ. ಆದರೆ ಇವತ್ತಿನ ಸ್ಥಿತಿ ನೋಡ್ತಾ ಇದ್ರೆ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ ಅನಿಸ್ತಿದೆ. ಹೌದು, ಪರಿಸ್ಥಿತಿ ತುಂಬ ಗಂಭೀರ ಇದೆ. ಬಂದ ಕೇಸ್ಗಳಿಗೆ ಎಲ್ರಿಗೂ ಕೂಡ ನಾವು ಅವ್ರಿಗೆ ಉಸಿರಾಡೋಕ್ಕಾಗದೇ ಇರೋದ್ರಿಂದ ವೆಂಟಿಲೇಟರ್ ಮೇಲೆ ಹಾಕಿದ್ದೀವಿ. ಅದಕ್ಕೋಸ್ಕರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ನಮ್ಮ ಆಯುಕ್ತರ ಸೂಚನೆಯಂತೆಗೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತರ ಸೂಚನೆಯ ಮೇರೆಗೆ ಅವರು ಪ್ರೈವೇಟ್ ಹಾಸ್ಪಿಟ್ಲ್ಗಳ ಜೊತೆ ಮಾತಾಡಿದ್ದಾರೆ. ಮೈಸೂರಿನ ಎಲ್ಲ ಪ್ರತಿಷ್ಠಿತ ಪ್ರೈವೇಟ್ ಹಾಸ್ಪಿಟ್ಲ್ಗಳ ಜೊತೆ ಮಾತಾಡಿ JSS ಆಸ್ಪತ್ರೆ ಇರ್ಬೋದು, ಅಪೋಲೋ ಆಸ್ಪತ್ರೆ ಇರ್ಬೋದು, ಕಾವೇರಿ, ಈ ಎಲ್ಲ ಆಸ್ಪತ್ರೆಯಲ್ಲಿ ಇರುವ ವೆಂಟಿಲೇಟರ್ನ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. JSS ಅಲ್ಲಿ ಈಗಾಗಲೇ 5 ವೆಂಟಿಲೇಟರ್ ನಮ್ಮಲ್ಲಿ ಖಾಲಿ ಇದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾವು ನಮ್ಮಲ್ಲಿ ವೆಂಟಿಲೇಟರ್ ಇಲ್ಲದೆ ಇದಾದಾಗ ಅವ್ರನ್ನ ಶಿಫ್ಟ್ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದು ಡಾಕ್ಟರ್ ರಮೇಶ್ ಅವರ ಮಾತು. ಇನ್ನು ಕೂಡ ನಾನು ನಿಮಗೆ ಪ್ರಮುಖವಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮೈಸೂರಿನ KR ಆಸ್ಪತ್ರೆಯಲ್ಲಿರುವಂತಹ ಈ ಒಂದು ಎಮರ್ಜೆನ್ಸಿಯ ಈ ಒಂದು ವಿಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ಚಿಕಿತ್ಸೆಗೆ ಒಳಪಡಿಸಿರುವಂಥದ್ದು. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು, ಅಂದರೆ ಒಳಗಡೆ ಟ್ರೀಟ್ಮೆಂಟ್ ಆಗ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ಚಾಮರಾಜನಗರದ ಕೇಸಿನ ಹಿನ್ನೆಲೆಯಲ್ಲಿ ಬಂದಿರುವಂಥವರು, ಅವರಿಗೆ ಎಲ್ಲ ರೀತಿಯಾದಂತಹ ಚಿಕಿತ್ಸೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ವೆಂಟಿಲೇಟರ್ಗಳ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಬೇರೆ ಕಡೆಯಿಂದ ವೆಂಟಿಲೇಟರ್ನ ತರುವಂತಹ ವ್ಯವಸ್ಥೆಯನ್ನು ಸಮರೋಪಾದಿಯಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಅಗತ್ಯವಾಗಿ ಅವರಿಗೆ ಗ್ಲುಕೋಸು ಮತ್ತು ಔಷಧಿ ಪ್ರತಿಯೊಂದನ್ನು ಕೂಡ ಸಮರೋಪಾದಿಯ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮೈಸೂರಿನ KR ಆಸ್ಪತ್ರೆಯ ವೈದ್ಯರು ಬಹಳ ಅಚ್ಚುಕಟ್ಟಾಗಿ ಮತ್ತು ಬಾರಿ ಪ್ಲಾನ್ಡ್ ಆಗಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.